ಒಂದು ಸ್ವಲ್ಪ ಹಾಕ್ಬೋದು ಜೀರಿಗೆ ಫಸ್ಟು, ಕರ್ಬೇವಿನ ಸೊಪ್ಪು ಓಕೆ, ಸ್ವಲ್ಪನೇ ಹಾಕ್ತೀನಿ. ಓಂ ಕಾಳು ಗಮ್ಮನ, ಈರುಳ್ಳಿ ಎಷ್ಟು ಹಾಕ್ಕೊಳ್ಳೋದಮ್ಮ ಈರುಳ್ಳಿ? ಈರುಳ್ಳಿ ನಮ್ಗೆ ಅದು ಚಪಾತಿ ಎಷ್ಟು ಚಪಾತಿಗಳು ಮಾಡ್ತೀವೋ ಅಷ್ಟು. ಓಕೆ ಈರುಳ್ಳಿ ಓಕೆ ಒಂಚೂರು ಬೇಯಬೇಕು ಈರುಳ್ಳಿ. ಟೊಮೆಟೊ ಹಾಕೋಣ. ಟೊಮೆಟೊ ಎಷ್ಟು ಸಣ್ಣ ಕತ್ತರಿಸ್ಕೊಂಡ್ರೆ ಅಷ್ಟು ಒಳ್ಳೆಯದು. ಅಮ್ಮ, ನಿಮ್ಮ ಇಷ್ಟು ವರ್ಷದ ಸಿನಿಮಾ ಜರ್ನಿಯಲ್ಲಿ ನಿಮಗೆ ಮರೆಯೋಕ್ಕಾಗದೇ ಇರುವಂತಹ ಯಾವುದಾದ್ರೂ ಒಂದಿಷ್ಟು ಸ್ವೀಟ್ ಮೆಮರೀಸ್ ಅಂತ ಇದ್ರೆ? ಮಾನಸರೋವರ ಸೆಲೆಕ್ಟ್ ಆಗಿದ್ದೇ ಒಂದು ಸುಂದರವಾದ ಒಂದು ಅನುಭವ. ಅದು ಆ್ಯಕ್ಚುಲಿ ನನ್ನ ಅದೃಷ್ಟ, ಲಕ್ಷ್ಮಿ ಮನೆ ಭಾಗ ಅದೃಷ್ಟ ಬಾಗಿಲು ತಟ್ಕೊಂಡು ಬರುತ್ತೆ ಅಂತಾರಲ್ಲ, ಆ ಥರ ನನಗೆ ಪುಟ್ಟಣ್ಣವ್ರು ಅದೇನು ರೋಡಲ್ಲಿ ನೋಡಿ ನನ್ನ ಸೆಲೆಕ್ಟ್ ಮಾಡಿ, ಮತ್ತು ಅಂದರೆ ಇವತ್ತು ಮಧ್ಯಾಹ್ನ ನೋಡಿದ್ರು, ನೆಕ್ಸ್ಟ್ ಡೇ ಬೆಳಗ್ಗೆ 10 ಗಂಟೆಗೆ ಲುಕ್ ಟೆಸ್ಟ್ ಮಾಡಿದ್ರು, ಇಮಿಡಿಯೇಟ್ ಹೀರೋಯಿನ್ ಫಿಕ್ಸ್ ಮಾಡಿಬಿಟ್ರು. ಅದೇ ಅದು ಒಂದು ತುಂಬ ಎಕ್ಸ್ಟ್ರಾರ್ಡಿನರಿ ಅನುಭವ. ಅದು ತುಂಬ ಖುಷಿ ಆಗುತ್ತೆ. ಆಯಿತು, ಮೆತ್ತಗಾಗಿದೆ ಟೊಮೆಟೊ ಎಲ್ಲ. ಇವಾಗ ಇದಕ್ಕೆ ಅರಿಶಿನ ಹಾಕೋಣ, ಸ್ವಲ್ಪ ಚೂರು ಅರಿಶಿನ ಓಕೆನಾ. ಆಮೇಲೆ ಸ್ವಲ್ಪ ಖಾರದ ಪುಡಿ. ಈಗ ಅರಿಶಿನ ಪುಡಿ ಎಷ್ಟು ಹಾಕ್ಕೊಂಡ್ರಿ ಅಮ್ಮ? ಹಿಟ್ಟು ಹಾಕ್ತೀವಲ್ವಾ, ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಈ ಕನ್ಸಿಸ್ಟೆನ್ಸಿ ಇದಕ್ಕೆ ಬೇಕಾಗಿರೋಗಿಂತ ಸ್ವಲ್ಪ ಜಾಸ್ತಿ, 1 ಟೀ ಸ್ಪೂನ್. 1.5 ಟೀ ಸ್ಪೂನ್ ಅನ್ಕೊಳ್ಳಿ. ಇದಕ್ಕೆ 1 ಟೀ ಸ್ಪೂನ್ ಹಿಡಿಸತ್ತೆ. ಇನ್ನೊಂದು ಅರ್ಧ ಚಪಾತಿ ಇದು ಹಿಟ್ಟು ಮಿಕ್ಸ್ ಮಾಡ್ತೀವಲ್ಲ ಅದಕ್ಕೂ ಬೇಕಾಗುತ್ತಲ್ಲ, ಅದಕ್ಕೆ ಧನಿಯಾ ಪುಡಿ ಎಷ್ಟು ಹಾಕೊಳ್ಳೋಣ? ಅದು ಇದು 1.5 ಹಾಕಿದ್ರೆ 1 ಸಾಕು. ಗರಂ ಮಸಾಲ ಬೇಕು ಅಂದರೆ ಹಾಕೋಬೋದು. ನಾನು ಸ್ವಲ್ಪ ಹಾಕ್ತೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಜಾಸ್ತಿ ಅನ್ಬೇಡ, ಓಕೆ ಸ್ವಲ್ಪ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದಕ್ಕೆ ಸರಿ ಹೋಗುತ್ತೆ. ಇವಾಗ ಹಾಕಿರೋದು ಇದಕ್ಕೆ ಸರಿ ಹೋಗುತ್ತೆ. ಆಯಿತಾ? ಚಪಾತಿ ಹಿಟ್ಟಿಗೆ ಆಮೇಲೆ ಬೇಕಾದ್ರೆ ಹಾಕ್ಕೊಳ್ಳೋಣ. ಇದಾಗಿದೆ, ಸಾಫ್ಟಾಗಿ ಆಗಿದೆ. ಆಫ್ ಮಾಡ್ಕೊಳ್ಳೋಣ ಓಕೆನಾ. ಇವಾಗ ಇದು ಸ್ವಲ್ಪ ಆರಬೇಕು. ಅಷ್ಟರಲ್ಲೇ ಇಟ್ಕೊಂಡ್ಬಿಡೋಣ. ಬೌಲು ಈ ಬೌಲ್ಗೆ ಇವಾಗ ಗೋಧಿ ಹಿಟ್ಟು, ಇವಾಗ ಆ ಕನ್ಸಿಸ್ಟೆನ್ಸಿ ಎಷ್ಟಿದೆಯೋ ಅದರದ್ದು ಇದು ನೋಡಿಕೊಂಡು ಗೋಧಿ ಹಿಟ್ಟು ಅಷ್ಟು ಅದಕ್ಕೆ ಬ್ಯಾಲೆನ್ಸ್ ಆಗೋ ಥರ ಹಾಕ್ಕೊಂಡ್ರೆ ಸಾಕು. ಹಾಫ್ ಬೌಲ್ ಹಾಕೋಬೋದು. ಯಾಕೆಂದರೆ ಇದ್ರ ಜೊತೆಗೆ ಕಡಲೆ ಹಿಟ್ಟು ಸ್ವಲ್ಪ ಹಾಕ್ತೀವಲ್ಲ, ಅದಕ್ಕೆ ಇದು 1.5 ಸ್ಪೂನ್ ಹಾಕ್ಬೋದು. ಈಗ ಅದನ್ನು ಗೊಜ್ಜು ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊ ಗೊಜ್ಜೆಲ್ಲ ಹಾಕ್ಕೊಂಡು ಕಲಿಸ್ಕೋಬೇಕು. ಒಂಚೂರು ನೀರು ಸ್ವಲ್ಪ ಹಾಕ್ಕೊಂಡು ಈ ಹದವಾಗಿ ಒಂಥರ ಚಪಾತಿ ಇದೇ ಬೇಕು. ತುಂಬ ಮೆತ್ತಗೂ ಇರೋದು ಬೇಡ, ತುಂಬ ಗಟ್ಟಿಗೂ ಇರೋದು ಬೇಡ. ಇದನ್ನ ಇವಾಗ ಒಂದು 10 ನಿಮಿಷ ನೆನೆ ಹಾಕಬೇಕು. ಉಪ್ಪು ಬೇಕಂದರೆ ಸ್ವಲ್ಪ ಬೇಕು ಅಂದರೆ ಹಾಕ್ಕೋಬೋದು. ಇವಾಗ ಲೇಟಾಗಿ ಹಾಕ್ತಾಯಿದ್ದೀನಿ, ಬಟ್ ಓಕೆ. ಈಗ ಸ್ವಲ್ಪ ಒಂಚೂರು ಎಣ್ಣೆ ಅದ್ರ ಮೇಲೆ ಸವರ್ಬಿಟ್ಟು ಒಂದು 10 ನಿಮಿಷ ಮುಚ್ಚಿಟ್ಬೇಡ. 10 ಮಿನಿಟ್ಸ್. ಸಿನಿಮಾ ನೋಡ್ಕೊಂಡು ಬೆಳೆದ ಮಕ್ಕಳು ನಾವು. ನನಗೆ ಅವ್ರಿಗೆ ಅಡುಗೆ ಮಾಡ್ಕೊಡ್ತಾರೆ. ನಿಮ್ಗೆ ಅಡುಗೆ ಬರಲ್ವಾ? ಬರುತ್ತೆ ಅಮ್ಮ, ತುಂಬಾ ಬೇಸಿಕ್ ಅಡುಗೆ ಎಲ್ಲ ಕಲ್ತ್ಕೋಬೇಕಪ್ಪ. ಮದುವೆ ಆಗಿ ಗಂಡಂಗೆ ಅದಕ್ಕೆ ಮೇಡಮ್ ಅಡುಗೆ ಬರೋ ಗಂಡನೇ ಮದುವೆ ಮಾಡ್ಕೊಂಡ್ಬಿಡ್ತೀವಿ. ಕಲಿಯೋದು ಯಾಕೆ ಬೇಕು? ಇಲ್ಲ, ಆಕ್ಚುಲಾಗಿ ಏನ್ ಗೊತ್ತಾ, ಅಡಿಗೆ ಮೂಲಕ ಗಂಡನ ಹೊಟ್ಟೆ ತುಂಬಿದ್ರೆ ಹೃದಯಕ್ಕೂ ಹೋಗ್ತೀವಂತೆ. ಅಡಿಗೆ ಇಸ್ ದ ಬೆಸ್ಟ್ ವೇ. ಇವಾಗ ಇದಕ್ಕೆ ಬೇಕಾದ್ರೆ ತುಪ್ಪನೂ ಒಳಗಡೆ ಹಾಕೋಬಹುದು, ಯಾವ್ದಾದ್ರು ಹಾಕೋಬಹುದು. ನಾನು ಒಂಚೂರು ತುಪ್ಪ ಹಾಕೋತೀನಿ. ಓಕೆ, ಈಗ ಒಂಚೂರು ಎಣ್ಣೆ ಹಾಕೋದು. ಎಣ್ಣೆ ಹಾಕಲ್ಲ. ಅಮ್ಮ, ನಿಮ್ಮ ಲೈಫಲ್ಲಿ ಒಂದು ಕಹಿ ಘಟನೆ, ಒಂದು ಸಿಹಿ ಘಟನೆ, ಒಂದು ಸ್ಪೈಸ್ ಆಗಿರುವಂತಹ ಘಟನೆ ಅಂದ್ರೆ ಯಾವುದು? ಕಹಿ ಘಟನೆ ಅಂದ್ರೆ ಒಂದು ಮುತ್ತಿನ ಕತೆ ಮಿಸ್ ಆಗೋಯ್ತು ನನಗೆ. ನೀವು ಮಾಡ್ಬೇಕಿತ್ತು? ನಾನೇ ಮಾಡಬೇಕಾಗಿತ್ತು. ತುಂಬಾ ಆಸೆ ಪಟ್ಟು ನಾನು ಆಸೆ ಇಟ್ಕೊಂಡಿದ್ದೆ. ಅದು ಆ ಸಿನಿಮಾ ಮಾಡ್ತಾ ಇದ್ದೀನಿ. ಒಂದ್ ಕಡೆ ಪುಟ್ಟಣ್ಣವ್ರ ಜೊತೆ, ಈ ಕಡೆ ರಾಜ್ಕುಮಾರ್ ಅವ್ರ ಜೊತೆನೂ ಕೆಲಸ ಮಾಡೋ ಒಂದು ಅವಕಾಶ, ಅದ್ರ ಜೊತೆಗೆ ಶಂಕರ್ ನಾಗ್ ಅವರು ನಿರ್ದೇಶನ. ಅದೊಂದು ಪ್ರಾಜೆಕ್ಟ್ ನನಗೆ ಕೈ ತಪ್ಪೋಯ್ತು. ಅದು ಕಾರಣಗಳು ಏನೇನು ನನಗೆ ಇವತ್ತಿಗೂ ಗೊತ್ತಾಗಿಲ್ಲ ಏನು ಅಂತ. ಬಟ್ ಅದೊಂದು ತಪ್ಪೋಗಿತ್ತು. ತುಂಬ ನೊಂದುಬಿಟ್ಟೆ ಅವತ್ತಿನ ದಿನ. ತುಂಬ ಅಂದರೆ ಬಾತ್ರೂಮಲ್ಲಿ ಕುತ್ಕೊಂಡು ಹತ್ತುಬಿಟ್ಟಿದ್ದೀನಿ. ಏಕೆಂದರೆ ಪೇಪರ್ಲೆಲ್ಲ ಬಂದ್ಬಿಟ್ಟಿತ್ತು ರಾಜ್ ಪದ್ಮ ಜೋಡಿ ಅಂತ. ಅದು ಆಮೇಲೆ ಇಡೀ ಇಂಡಸ್ಟ್ರಿ ನನಗೆ ದ್ವಾರಕೀಶ್ ಅವರು, ಅನಂತ್ ಅವರು, ತುಂಬ ಜನ ನನಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋದು. ತುಂಬ ಅದು ಮಿಸ್ ಆಗಿದ್ದು ತುಂಬಾ ಬೇಜಾರಾಯಿತು. ತುಂಬ ಸಂತೋಷದ್ದು ಅಂದರೆ ನನ್ನ ಮಕ್ಕಳಿಗೆ ಡೆಲಿವರಿ
ಇಬ್ರು ಮಕ್ಳು. ಓಕೆ. ಮಗ ಫಸ್ಟು, ಆಮೇಲೆ ಮಗಳು. ಇಬ್ಬರು ಮಕ್ಳು ಹುಟ್ಟಿದಾಗ ತುಂಬಾನೇ ಸಂತೋಷ ಆಗಿದೆ.